ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ಇದು ಬಂದುಬಿಟ್ಟು ಮಂಡೇ ಮಿನಿ ವ್ಲಾಗು. ಏನಪ್ಪ ವಿಷಯ ಅಂತಂದರೆ, ಪೂಜೆ ಎಲ್ಲ ಮಾಡಿದೆ ಇವತ್ತು ಮಂಡೇ ಆಗಿರೋದ್ರಿಂದ. ಅದಾದಮೇಲೆ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ. ಫಸ್ಟ್ನೇದಾಗಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ 1.5 ಹಿಡಿಯಷ್ಟು ಕಡಲೆ ಬೀಜ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಹಾಳಾಗೋದಿಲ್ಲ. ಬೆಳಿಗ್ಗೆ ಮಾಡಿಬಿಟ್ಟು ಸಂಜೆ ತನಕ ನೋಡಿದ್ರೂ, ಸಂಜೆ ತಿಂದ್ರೂ ಕ್ರಿಸ್ಪಿನೆಸ್ ಅನ್ನೋದು ಹಾಳಾಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ, ಈಗ ನೋಡ್ಬೋದು ನೀವು. ಇದನ್ನೆಲ್ಲ ಒಂದು ಪ್ಲೇಟ್ಗೆ ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಅನ್ನಕ್ಕೆ ಗೊಜ್ಜಾಕಿ ಕಲಿಸ್ಕೊತೀವಲ್ಲ, ಚಿತ್ರಾನ್ನದ ಗೊಜ್ಜನ್ನ, ಆವಾಗ ಇದನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೋಟೆಲೆಲ್ಲ ಈ ಥರನೇ ಮಾಡ್ತಾರೆ. ಈಗ ಇದಕ್ಕೆ ಎಣ್ಣೆ ಹೆಂಗೋ ಕಾದಿದೆಯಲ್ಲ, ಇದಕ್ಕೆ ನಾವು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ. ಕಡಲೆಬೇಳೆನ ನೀವು ಈರುಳ್ಳಿ ಸೇರಿಸ್ಕೊಂಡು ಆದಮೇಲೆ ಕೂಡ ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ. ಈ ಸತಿ ನಾನು ಮಾವಿನಕಾಯಿ ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕದೆ ಕೂಡ ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು, ಹುಳಿ ಥರ. ನಾನಿವತ್ತು ಸ್ವಲ್ಪ ಮಾವಿನಕಾಯಿ ಜೊತೆಗೇ ಸೇರಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣು ಚಿತ್ರಾನ್ನ ಮಾಡುವ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡಿದೆ ನಾನು. ನನ್ನ ಮಗ ನನಗೆ ಮಾವಿನಕಾಯಿ ಚಿತ್ರಾನ್ನನೇ ಬೇಕು ಅಂತ ಕೇಳಿದ್ದಕ್ಕೆ ಸರಿ ಆಯಿತು ಅಂತ ಹಂಗೆ ಮಾಡ್ತಿದ್ದೀನಿ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬರೀ ಮಾವಿನಕಾಯಿ ಹಾಕಿ ಮಾಡೋದಂತೂ ತುಂಬ ಚೆನ್ನಾಗಿ, ನನಗೆ ತುಂಬ ಇಷ್ಟ ಅದು. ಈಗ ನೋಡಿದ್ರಲ್ಲ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಿಟಪಟ ಅಂತ ಸೌಂಡ್ ಬಂದಮೇಲೆ ನಾವು ಇದಕ್ಕೆ ಒಣಮೆಣ್ಸಿನ್ಕಾಯಿ ಬೇಕನ್ನೋರು ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ಇಲ್ಲ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತೀವಿ ಅನ್ನೋರು ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ರೆಗ್ಯುಲರಾಗಿ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಸಿಮೆಣ್ಸಿನ್ಕಾಯಿ ಉಪಯೋಗಿಸೋದ್ರಿಂದ ಒಂದೊಂದು ಸತಿ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ತೇನೆ. ಇವತ್ತು ಹಸಿಮೆಣ್ಸಿನ್ಕಾಯಿ ಇತ್ತು ಮನೆಯಲ್ಲಿ ಅಂತ ಹೇಳಿ ಕಟ್ ಮಾಡಿ ಹಾಕಿದ್ದೆ. ನಾನೊಂದು 6 ಮೆಣಸಿನ್ಕಾಯಿ ಉಪಯೋಗಿಸಿದ್ದೀನಿ. ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡ್ಕೊತಾ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಅದಾದಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತಿದೆ ನನಗೆ, ಸೊ ಇನ್ನೊಂದು ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ನಾನು ದೊಡ್ಡ ಸ್ಪೂನಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೀವು ಫಸ್ಟೇ ಬೇಕಿದ್ದರೆ ಚೂರು ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು. ಮಕ್ಕಳೆಲ್ಲ ಡೈಲಿ ಸ್ನ್ಯಾಕ್ಸು ಬಾಕ್ಸು 2 ಬಾಕ್ಸ್ ಎಲ್ಲ ಕೊಟ್ಟು ಕಳಿಸೋದ್ರಿಂದಾಗಿ ತುಂಬ ಹೆವಿ ಎಣ್ಣೆ ಹಾಕ್ಲಿಕ್ಕೂ ಇಲ್ಲ. ಯಾವಾಗೋ ರೆಗ್ಯುಲರಾಗಿ ಮಾಡ್ಕೊಳ್ಳಲ್ಲ ಟಿಫನ್ನು ಅಂತಂದರೆ ಪರವಾಗಿಲ್ಲ. ರೆಗ್ಯುಲರಾಗಿ ಮಾಡ್ಕೋತೀವಿ ಅಂತಂದರೆ ಎಣ್ಣೆ ಬದಲಾಗಿ ದೋಸೆಗೆ ಮತ್ತು ಚಪಾತಿಗೆಲ್ಲ ಸ್ವಲ್ಪ ತುಪ್ಪ ಉಪಯೋಗಿಸಿ, ಆವಾಗ ಮಕ್ಕಳಿಗೆ ಕೂಡ ಹೆಲ್ತಿ ಆಗ್ತದೆ. ಸ್ವಲ್ಪ ಈರುಳ್ಳಿ ಬೆಂದಾಯ್ತಲ್ವ, ಈಗ ನಾವು ಸ್ವಲ್ಪ, ನಾನು ಕಲ್ಲುಪ್ಪು ಉಪಯೋಗಿಸ್ತಿಲ್ಲ, ಪುಡಿ ಉಪ್ಪು ಉಪಯೋಗಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ಈರುಳ್ಳಿಗೆ ಅಷ್ಟೇ, ಟೊಮೆಟೊಗೂ ಅಷ್ಟೇ ಇದು ಉಪ್ಪು ಮತ್ತು ಅರಿಶಿಣ ಹಾಕಿದ್ಮೇಲೆ ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತು ಹಸಿ ವಾಸನೆ ಏನಿದ್ರೂ ಹೊರ್ಟೋಗುತ್ತೆ. ನೀವು ಇದಕ್ಕೂ ಬೇಕಿದ್ದರೆ ಕಾಯಿ ತುರಿ ಚೂರು ಹಾಕ್ಕೋಬೋದು. ಕಾಯಿ ತುರಿ ಹಾಕ್ಕೊಂಡ್ರೂ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಇಲ್ಲ ಅಂತಂದ್ರೆ ಕ್ಯಾರೆಟು ಒಂದು ಮತ್ತು ಕ್ಯಾಪ್ಸಿಕಮನ್ನ ಕಟ್ ಮಾಡಿ ಕೊಬ್ಬರಿ ಎಲ್ಲ ತುರಿದಾಕಿ ಮಾಡಿಕೊಂಡ್ರೆ ಮಸಾಲೆ ಚಿತ್ರಾನ್ನ ರೆಡಿಯಾಗುತ್ತೆ. ಈಗ ಬಂದ್ಬಿಟ್ಟು ನಾನು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿರೋಂಥ ಮಾವಿನ ಹಣ್ಣಿಂದು ಪಲ್ಪ್ ಇದೆಯಲ್ಲ, ಅದನ್ನ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಹಿಡಿ, ಮುಕ್ಕಾಲು ಹಿಡಿಯಷ್ಟು ಇದೆ ಇದು ಮಾವಿನಕಾಯಿ ತುರಿದು ಇಟ್ಕೊಂಡಿರೋದು. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕದು. ನೀವು ಬರೀ ಮಾವಿನಕಾಯ್ದು ಮಾಡೋದಾದರೆ ಈರುಳ್ಳಿ ಇಲ್ಲದೇ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಈಗ ಇದು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ.
ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ ಕೂಡ ಸೈಡಲ್ಲೇ ಇದೆ. ಅನ್ನ ಕಲಿಸ್ತೀವಲ್ಲ ಆವಾಗಲೇ ಹಾಕ್ಕೋಬೋದು ಆರಾಮಾಗಿ. ಈಗ ಅನ್ನನ ತೆಗೆದು ಆರಕ್ಕೆ ಇಟ್ಕೊಂಡಿದ್ದೆ ನಾನು. ತಣ್ಣಗಾಗಿದೆ ಸ್ವಲ್ಪ ಅನ್ನ. ತುಂಬ ತಣ್ಣಗಿದೆ ಅನಿಸಿದ್ರೆ ಕೆಲವರೆಲ್ಲ ಕೈಯಲ್ಲೇ, ನನಗೂ ಜಾಸ್ತಿ ಕೈಯಲ್ಲಿ ಕಲಿಸೋದಕ್ಕೆ ಇಷ್ಟ. ಸ್ಪೂನ್ಗಿಂತ ಕೈಯಲ್ಲಿ ಕಲಿಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನು ಪುಳಿಯೋಗರೆ ಎಲ್ಲ ಆದರೆ ಕಂಪಲ್ಸರಿ ಕೈಯಲ್ಲೇ ಕಲಿಸ್ತೀನಿ. ಚಿತ್ರಾನ್ನಕ್ಕಿಂತ ಪುಳಿಯೋಗರೆನೇ ಜಾಸ್ತಿ ಕೈಯಲ್ಲಿ ಕಲಿಸೋದು. ಆವಾಗ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ಮತ್ತು ಎಲ್ಲ ಹೊಂದ್ಕೊಂಡಂಗೆ ಅನಿಸುತ್ತೆ. ಚಿತ್ರಾನ್ನ ಬೇಕಿದ್ದರೂ ಕೈಯಲ್ಲಿ ಕಲಿಸ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಕಡಲೆ ಬೀಜ ಹಾಕ್ಕೊಂಡು ಕೂಡ ಒಂದು ರೌಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು ನೀವು. ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ನೀವು ಮಾವಿನಕಾಯಿ ಬೇಕಿದ್ದರೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಜ್ಯೂಸ್ ಥರ ತಕ್ಕೊಂಡು ಕೂಡ ಮಾಡ್ಕೊಬೋದು. ಮಾವಿನಕಾಯಿ ತುರಿದು ಮಾಡೋಕ್ಕೆ ಇಷ್ಟ ಇಲ್ಲ, ನಮಗೆ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ಇಲ್ಲ ಅನ್ನೋರು ಯಾರಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ, ಮಿಕ್ಸಿ ಮಾಡಿಕೊಂಡು ಅದರದ್ದು ಸ್ವಲ್ಪ ರಸ ಬರುತ್ತಲ್ಲ ಅದನ್ನು ತಗೊಂಡು ಮಾಡಿಕೊಂಡ್ರೆ ನಿಂಬೆಹಣ್ಣು ಹಾಕ್ಕೊಂಡಂಗೆ ಹಾಕ್ಕೋಬೋದು ಈಸಿಯಾಗಿ. ರೆಡಿ ಆಯಿತು ಈಗ.